ಗುಣ ಸಂಬಂಧಗಳಲ್ಲಿ ನಾವು ಒಳ್ಳೆ ಸಂಬಂಧ, ಒಳ್ಳೆ ಗುಣ ಮನಸ್ಸಲ್ಲಿ ಇಟ್ಕೊಂಡು ಹೇಳ್ತೀವಿ. ಇದು ಒಳ್ಳೆ ಸಂಬಂಧ, ಇದು ಕೆಟ್ಟ ಸಂಬಂಧ, ಇವರು ಒಳ್ಳೆಯವರು, ಇವರು ಕೆಟ್ಟವರು, ಒಳ್ಳೆ ಗುಣ ಇದೆ, ಕೆಟ್ಟ ಗುಣ ಇದೆ. ಈ ರೀತಿ ನಾವು ನೋಡ್ತೀವಿ ಸಂಬಂಧಗಳಲ್ಲಿ, ಒಳ್ಳೆಯ ಸಂಬಂಧ, ಕೆಟ್ಟ ಸಂಬಂಧ. ಯಾವುದು ಒಳ್ಳೆಯದು, ನಮಗಿಷ್ಟ ಆಗಿದ್ದು, ನಮಗೆ ಸರಿ ಹೋಗಿದ್ದು ಒಳ್ಳೆಯದು. ನಮಗಿಷ್ಟ ಇಲ್ಲದೆ ಇರೋದು ಒಳ್ಳೆಯದಲ್ಲ, ಕೆಟ್ಟದ್ದು. ಹಾಗೆ ಬೇರೆಯವರಿಗೆ ಒಳ್ಳೆಯದು ನಮಗೆ ಕೆಟ್ಟದಾಗ್ಬೋದು, ನಮ್ಗೆ ಒಳ್ಳೆಯದು ಬೇರೆಯವ್ರಿಗೆ ಕೆಟ್ಟದಾಗ್ಬೋದು. ಇದೆಲ್ಲ ಮುಖ್ಯ. ಸಂಬಂಧಗಳಲ್ಲಿ ಗುಣ ನೋಡೋದು ಅಂದರೆ ಪ್ರತಿಯೊಬ್ಬ ಮನುಷ್ಯನು ಕಾಂಬಿನೇಷನ್ ಆಫ್ 3 ಗುಣಸ್, 3 ಗುಣದ ಒಂದು ಸಂಯೋಜನೆ ಮಾಡಿ ಒಬ್ಬ ಮನುಷ್ಯ. ಪ್ರತಿಯೊಂದು ವಸ್ತುವು, ಈವನ್ ವಿಜ್ಞಾನ ಹೇಳುತ್ತೆ, ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ ಸಾಲಿಡ್, ಲಿಕ್ವಿಡ್, ಗ್ಯಾಸ್, ಆ 3 ಸ್ಥಿತಿ ಇದೆ ಅಲ್ವಾ. ಹಾಗೆ 3 ಗುಣ ಪ್ರತಿಯೊಬ್ಬರಲ್ಲೂ ಇದೆ, ತಮಸ್ಸು, ರಜಸ್ಸು, ಸತ್ವ. ನಾವು ಒಂದೊಂದೇ ಗುಣವನ್ನು ತೆಗೆದುಕೊಳ್ತಾ ಹೋಗೋಣ. ಈ 3 ಗುಣ ಬೇರೆ ನಾವು ವಿಂಗಡಿಸಿ ಇವರು ತಮ ಗುಣದವರು, ಇವರು ರಜೋಗುಣದವರು, ಇವರು ಸತ್ವಗುಣದವರು ಅಂತ ಗುಂಪು ಮಾಡೋಕ್ಕಾಗಲ್ಲ. ಸತ್ವ ಜಾಸ್ತಿ ಇರೋರು ಅಂತ ಹೇಳ್ಬೋದು, ಪ್ರಮಾಣ ಜಾಸ್ತಿ ಇದೆ, ಸತ್ವದ ಪ್ರಮಾಣ. ರಜಸ್ಸಿನ ಪ್ರಮಾಣ ಜಾಸ್ತಿ ಇದೆ, ತಮಸ್ಸು ಡಾಮಿನೇಟ್ ಆಗಿದೆ, ಜಾಸ್ತಿ ಇದೆ, ಡಾಮಿನೆಂಟ್ ಆಗಿದೆ ಅಂತ ಹೇಳಿ ಗ್ರೂಪ್ ಮಾಡಬಹುದು. ಅಂದರೆ ಮನುಷ್ಯನಲ್ಲಿ ಪ್ರಾಣಿನೂ ಇದೆ, ರಾಕ್ಷಸನೂ ಇದೆ, ಮನುಷ್ಯನೂ ಇದೆ, ದೇವರು ಇದೆ. ಈ ಸ್ವಭಾವಗಳೆಲ್ಲ ಇದೆ. ಎಷ್ಟು ಮನುಷ್ಯ, ಎಷ್ಟು ಪ್ರಾಣಿ, ಎಷ್ಟು ದೇವರು, ಎಷ್ಟು ರಾಕ್ಷಸ, ಇದು ಹೇಳೋಕ್ಕಾಗಲ್ಲ. ಇದು ಅದರಿಂದ ಈ ಒಂದು ಪ್ರಪಂಚ ಸೃಷ್ಟಿ ವೈವಿಧ್ಯಮಯ. ಒಬ್ಬೊಬ್ಬರು ಒಂದೊಂದು ಪ್ರಮಾಣದಲ್ಲಿ ಈ ಗುಣಗಳನ್ನು ಇಟ್ಕೊಂಡಿರೋದ್ರಿಂದ ನಾವು ಯಾರನ್ನೂ ಏನೋ ಹೀಗೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಈ ಗುಣಗಳು ಜನ್ಮಾಂತರದಿಂದ ನಾವು ರೂಢಿಸ್ಕೊಂಡು ನಮ್ಮ ಅನುಭವಗಳಿಂದ, ಅದೊಂದು ಅಭ್ಯಾಸಗಳಿಂದ, ಅದೊಂದು ಟೆಂಡೆನ್ಸಿಯಾಗಿ ಅದರಲ್ಲೇ ನಾವು ಹೊತ್ಕೊಂಡು ಅದನ್ನು ನಮ್ಮ ವ್ಯಕ್ತಿತ್ವದಲ್ಲಿ ಕೂಡ ಅದೇ, ನಮ್ಮ ಕ್ಯಾರೆಕ್ಟರ್ನಲ್ಲಿ ಅದೇ, ನಮ್ಮ ಸ್ವಭಾವದಲ್ಲಿ ಅದೇ ಹೊತ್ಕೊಂಡು ಬರ್ತಾ ಇದ್ದೀವಿ. ಅದರಿಂದ ಒಬ್ಬೊಬ್ಬರು ಬೇರೆ ಬೇರೆ ರೀತಿ. ಇದು ವೆರೈಟಿ ಅಂತ ಹೇಳ್ತೀವಿ. ಇದನ್ನು ಫಸ್ಟು ಒಪ್ಕೊಂಡ್ಬಿಡ್ಬೇಕು ನಾವು. ಹಾಗೆ ಒಪ್ಕೊಂಡ್ಮೇಲೆ ಆ ತಮಸ್ಸು ಅನ್ನೋದು ನಾವು ಹೇಳ್ತೀವಿ, ಇದು ಅಂಧಕಾರ, ಕತ್ತಲು, ಇದು ಅಜ್ಞಾನ, ಇದನ್ನೆಲ್ಲ ಹೇಳ್ತೀವಿ. ತಮಸ್ಸು ಜಾಸ್ತಿ ಇದ್ದರೆ, ಡಾಮಿನೇಟ್ ಆಗಿದ್ದರೆ, ತಮಸ್ಸು ಜಾಸ್ತಿ ಇದ್ದವನು, ಪ್ರಾಣಿ ಗುಣ ಜಾಸ್ತಿ ಇದ್ದವನು ಯಾವ ರೀತಿ ಸಂಬಂಧಗಳಲ್ಲಿ ಅವನು ಇರ್ತಾನೆ, ಸಂಬಂಧಗಳು ಹೇಗಿರುತ್ತೆ ಅವನ ಜೊತೆಗಿದ್ದಾಗ, ಅಥವಾ ನಿಮ್ಮಲ್ಲಿ ಆ ಗುಣಗಳಿದ್ದಾಗ ನೀವು ಯಾವ ರೀತಿ ವ್ಯವಹಾರ ಮಾಡ್ತೀರಾ. ನಾನು ಹೇಳೋದು ನಮ್ಮ ವೇದ ಉಪನಿಷತ್ತುಗಳನ್ನೇ ತಗೊಳ್ಳೋಣ. ಇದು ಹುಡುಗಾಟ ಅಲ್ಲ. ಇದು ಯಾಕೆ ಬರೆದಿದ್ದಾರೆ, ಯಾಕಿದೆ ಇದು ತಮಸ್ಸನ್ನು ಹರಣ ಮಾಡೋದಕ್ಕೆ, ಹರಿಸೋದಕ್ಕೆ, ಕತ್ತಲನ್ನು ಹೋಗ್ಲಾಡ್ಸಕ್ಕಿದೆ ಇದು. ಅಂದಮೇಲೆ ತಮಸ್ಸು ಎಷ್ಟು ಪವರ್ಫುಲ್ ಅಂತ ನೋಡಿ. ಆ ತಮಸ್ಸು ಅನ್ನೋದು, ಅಂಧಕಾರ ಅನ್ನೋದು, ಆ ಇನರ್ಷಿಯಾ ಅನ್ನೋದು, ಆ ಜಡತ್ವ ಅನ್ನೋದು ಎಷ್ಟು ಪವರ್ ಇದೆ ನೋಡಿ. ಅದಕ್ಕೆ ವೇದ ಉಪನಿಷತ್ತುಗಳ ಸಾರವೇ ತಮಹರಣ, ತಮಸ್ಸನ್ನು ಹರಿಸೋದು. ಅಂದಮೇಲೆ ನಮಗೆ ಅದರಲ್ಲಿ ಏನೋ ಒಂದು ಅಂಶ ಸಿಗುತ್ತೆ, ನಮ್ಮ ತಮಸ್ಸನ್ನು ಕಳ್ಕೊಳ್ಳೋಕ್ಕೆ, ಅಜ್ಞಾನವನ್ನು, ಕತ್ತಲನ್ನು ಕಳ್ಕೊಳ್ಳೋಕ್ಕೆ. ಆ ವೇದಗಳಲ್ಲಿ, ಉಪನಿಷತ್ನಲ್ಲಿ ಏನೋ ಇದೆ. ಬ್ರಹ್ಮಜ್ಞಾನ, ಬ್ರಹ್ಮನನ್ನು ತಿಳಿದ್ರೆ ತಮಸ್ಸು ಹೋಗುತ್ತೆ. ಆ ಸರಸ್ವತಿಯ ವಿದ್ಯೆ, ಆ ಬ್ರಹ್ಮನ ಪರಿಚಯ ಮಾಡಿಕೊಡೋ ಬ್ರಹ್ಮಜ್ಞಾನವೂ ಕೂಡ ತಮಸ್ಸನ್ನು ಹರಣ ಮಾಡೋದಕ್ಕೇನೆ. ತಮಸ್ಸನ್ನು ಎದುರಿಸೋಕ್ಕೆ ಇವೆಲ್ಲವೂ ಕೂಡ ಇದೆ. ಅಂದರೆ ಅದಕ್ಕೆ ಅಧಿಕಾರ ಯಾರು ಕೊಡೋದು? ಯಾರೂ ಕೊಡಲ್ಲ. ಏನೋ ಒಂದು ಬ್ರಾಹ್ಮಣರ ಜಾತಿ ಹುಟ್ಟಿದ ತಕ್ಷಣ ಅಧಿಕಾರ ಬಂತು ವೇದಾಧ್ಯಯನಕ್ಕೆ ಅಂತ ಅದು ಮಾತಿದೆ. ಆದರೆ ಅಧಿಕಾರ ಅಂದರೆ ಏನು? ನಮ್ಮ ಬುದ್ಧಿಯನ್ನು ನಾವು ಪ್ರಚೋದಿಸಿಕೊಂಡು ಆ ಬುದ್ಧಿಯಿಂದ ಆ ತತ್ವಗಳನ್ನು ಅರ್ಥ ಮಾಡಿಕೊಂಡು ನಮ್ಮ ಗುಣಗಳನ್ನು
ಪರಿಶೋಧಿಸ್ಕೋಬೇಕು. ಈ ಅಧಿಕಾರ ಯಾರು ಕೊಡ್ತಾರೆ? ಇದು ಯಾರು ಕೊಡೋದು ಅಲ್ಲ, ತಗೊಳ್ಳೋದು ಅಲ್ಲ. ನಮ್ಮ ಬುದ್ಧಿಯನ್ನು ಶೋಧಿಸಿ ನಾವು ತೆಗಿಬೇಕಾಗತ್ತೆ. ಅಂದರೆ ಮನುಷ್ಯನಿಗೆ ಇರೋದು ಒಂದು ಟೂಲ್, ಒಂದು ಸಾಧನ, ಬುದ್ಧಿ. ಆ ಬುದ್ಧಿ ಸರಿಯಾಗಿದ್ದರೆ, ಆ ಬುದ್ಧಿ ಪ್ರಚೋದನೆ ಆದರೆ, ಬುದ್ಧಿಯಲ್ಲಿ ಪ್ರಜ್ಞೆ ವಿವೇಕಗಳು ಬಂದಾಗ ನಮ್ಮಲ್ಲಿ ಆ ತಮಸ್ಸು ಅನ್ನೋದು ಹರಿಯತ್ತೆ, ಕಮ್ಮಿ ಆಗತ್ತೆ. ಈಗ ಪ್ರತಿಯೊಂದು ಮನುಷ್ಯನಿಗೂ ಬುದ್ಧಿ ಇದೆ. ತಮಸ್ಸಿನವನಿಗೂ ಬುದ್ಧಿ ಇದೆ, ರಜಸ್ಸಿನವನಿಗೂ ಬುದ್ಧಿ ಇದೆ, ಸತ್ವದವನಿಗೂ ಬುದ್ಧಿ ಇದೆ. ಇವಾಗ ತಮಸ್ಸಿನ ಬುದ್ಧಿಗೆ ಬಂದಾಗ ನಾವು ನೋಡಿದಾಗ ಎಲ್ಲರ ಬುದ್ಧಿನೂ ಕೂಡ ಸ್ಥೂಲವಾಗಿ ಹೊರಗಡೆಗೆ ಒಂದು ಮುಖ, ಒಳಗಡೆ ಸೂಕ್ಷ್ಮವಾಗಿ ಒಂದು ಮುಖದಲ್ಲಿ ಕೆಲಸ ಮಾಡುತ್ತೆ. ಸ್ಥೂಲವಾಗಿ ಕೆಲಸ ಮಾಡೋ ಬುದ್ಧಿ ಸದಾಕಾಲ ನಮ್ಮ ಇಂದ್ರಿಯಗಳ ಜೊತೆಗೆ ವ್ಯವಹಾರ ಮಾಡ್ತಾ ಅಹಂಕಾರದ ಜೊತೆಗೆ ಹೊರಗಡೆ ಕೆಲಸ ಮಾಡ್ತಾ ಇರುತ್ತೆ. ಹೊರಗೆ ಹರಿಯೋ ಬುದ್ಧಿ ಅದು ಸ್ಥೂಲ ಬುದ್ಧಿ. ಯಾವಾಗಲೂ ಒಂದ್ಸತಿ ಜನ್ಮಾಂತರದ ಪುಣ್ಯದಿಂದಲೋ ಯಾವಾಗಲೂ ಒಂದ್ಸತಿ ನಾವು ಅಹಂಕಾರದ ಸಹವಾಸವನ್ನು ಬುದ್ಧಿ ಬಿಟ್ಟಾಗ ಆ ಒಂದು ಮೊಮೆಂಟಲ್ಲಿ ವಿವೇಕದಲ್ಲಿ ನಮಗೆ ಕೆಲವು ವಿಷಯಗಳು ನಮಗೆ ಗೊತ್ತಿಲ್ಲದೆ ಒಳಗಡೆ ಹೊರಟೋಗುತ್ತೆ. ಮಕ್ಕಳಲ್ಲಿ ಅದು ಈಸಿಯಾಗಿ ಹೋಗುತ್ತೆ. ಅವ್ರಿಗೆ ಅರ್ಥ ಆಗಲಿ ಬಿಡಲಿ, ಕೆಲವು ವಿಷಯಗಳೆಲ್ಲ ಹೇಳಿದರೆ ಅದು ಪರ್ಕ್ಯುಲೇಟ್ ಮಾಡ್ಕೊಂಡ್ಬಿಡ್ತಾರೆ. ಆ ಸೂಕ್ಷ್ಮ ಬುದ್ಧಿ ಇರುತ್ತೆ ಅವ್ರಿಗೆ, ಅಹಂಕಾರ ಕಮ್ಮಿ ಇರೋದ್ರಿಂದ ಅದನ್ನು ಅವ್ರು ಸೆಳ್ಕೊಂಡ್ಬಿಡ್ತಾರೆ. ಆ ರೀತಿ ನಮ್ಮೊಳಗೆ ಹೊರಟೋಗುತ್ತೆ ಎಷ್ಟೋ ವಿಚಾರಗಳೆಲ್ಲ. ಆ ಒಳಗಡೆ ಹೋದದ್ದು ಆ ಸೂಕ್ಷ್ಮ ಬುದ್ಧಿ ಅದನ್ನು, ಆ ವಸ್ತುವನ್ನು, ಆ ವಿಷಯ ವಸ್ತುವನ್ನು ಮೂಲಕ್ಕೆ ಹೋಗಿ ಅದರ ಪರಿಣಾಮವನ್ನು, ಅದರ ಒಂದು ಫಲವನ್ನು ನಮ್ಗೆ ಆವಾಗ ನಮಗೆ ಅನುಭವಕ್ಕೆ ಬರೋ ಹಾಗೆ ಮಾಡುತ್ತೆ. ಎಷ್ಟೋ ಸತಿ ನಮಗೆ ಗೊತ್ತಿಲ್ಲದ ವಿಚಾರಗಳು ಹೊಳೆದಾಗ ಅಯ್ಯೋ ನನಗಿದು ಗೊತ್ತಿತ್ತಾ ಅಂತ ಅನಿಸುತ್ತೆ. ಅದರಿಂದ ನಮ್ಮನ್ನು ನಾವು ಆ ಒಂದು ಬುದ್ಧಿಯನ್ನು ರಿಫೈನ್ ಮಾಡೋದಕ್ಕೆ, ರಾ ಬುದ್ಧಿ ಏನಿದೆ ಅದನ್ನು ರಿಫೈನ್ ಮಾಡೋದಕ್ಕೆ ನಮ್ಮನ್ನು ನಾವು ತೊಡಗಿಸ್ಕೋಬೇಕು. ಅದು ಬಿಟ್ಟು ಅಂಧವಾಗಿ ಅಂದರೆ ಕುರುಡಾಗಿ ನಂಬ್ಕೊಂಡು ಹೋಗೋದು, ಅಂಧ ಅನುಸರಣೆ ಅಂತ ಹೇಳ್ತಾರೆ. ಅಂಧಾನುಸರಣೆ ಅಂತ. ಅಂಧಾನುಸರಣೆ ಬಹಳ ಜನ ಮಾಡ್ತಾರೆ, ಇಮಿಟೇಟ್ ಮಾಡೋದು. ಅವ್ರು ಮೂಗಿಡ್ಕೊಂಡು ಇವ್ರು ಮೂಗಿಡ್ಕೊಂಡು ಅಂಧಾನುಸರಣೆ. ಒಂದು ಪೂಜೆ ಪದ್ಧತಿ ಎಲ್ಲವೂ ಕೂಡ ಇಮಿಟೇಟ್ ಮಾಡೋದು, ಅಂಧಾನುಸರಣೆ ಮಾಡೋರು. ಆಮೇಲೆ ವೃಥಾ ಜೀವನದಲ್ಲಿ ವ್ಯರ್ಥವಾಗಿ ಕಾಲಹರಣ ಮಾಡೋರು. ಆಮೇಲೆ ಧರ್ಮಾಚರಣೆ ಮಾಡ್ತಾರೆ, ಆದರೆ ಅದರಲ್ಲಿ ಒಂದು ತಿರುಳು, ಅದರಲ್ಲಿ ಹುರುಳು ಗೊತ್ತಿಲ್ಲದೆ ಇರೋರು. ಈ ಥರ ಇದ್ದವರು ಡಂಬಾಚಾರಿಗಳು ಅಂತ ನಾನು ಹೇಳ್ತೀನಿ. ಆ ಡಂಬಾಚಾರಿಗಳು, ಹಿಪೋಕ್ರೆಟ್ಸು, ಇವರಿಂದನೇ ಅನರ್ಘ್ಯವಾದ ರತ್ನ ಏನಿದೆ ನಮ್ಮ ವೇದಗಳಲ್ಲಿ, ಉಪನಿಷತ್ನಲ್ಲಿ ಸುಲಭವಾಗಿ ಎಲ್ಲರಿಗೂ ಸಿಗುವಂಥದ್ದು, ಎಲ್ಲರೂ ಕೂಡ ತಮಸ್ಸನ್ನು ಹರಣ ಮಾಡಿಕೊಂಡು ಅವರು ಉದ್ಧಾರ ಆಗುವಂಥದ್ದು, ಬೆಳಕಿನ ಕಡೆಗೆ ಬರುವಂಥದ್ದನ್ನು, ಅನರ್ಘ್ಯ ರತ್ನವನ್ನು ಈ ಹಿಪೋಕ್ರೆಟ್ಸು ಕಳೆದು ಬಿಟ್ಟಿದ್ದಾರೆ. ಮರೆ ಆಗೋಗಿದೆ, ಆಗ್ತಾನೇ ಇದೆ, ಇನ್ನೂ ಆಗತ್ತೆ, ಇದುವರೆಗೂ ಆಗಿದೆ. ಆ ರೀತಿ ಎಷ್ಟೋ ಹೊರಟೋಗಿದೆ. ಯಾವಾಗ ನಾವು ಹಿಪೋಕ್ರೆಸಿ ನಿಲ್ಲಿಸಿ ನಾವು ನಿಂತ್ಕೊಂಡು ನಮ್ಮ ಗುಣಗಳನ್ನು, ರಜಸ್ಸು ಮತ್ತು ತಮಸ್ಸು ಎರಡನ್ನ ಈಕ್ವಲೈಸ್ ಮಾಡೋದು, ಅದಕ್ಕೆ ಹೇಳ್ತಾರೆ ನ್ಯೂಟ್ರಲೈಸ್ ಅಂತ. ನ್ಯೂಟ್ರಲೈಸ್ ಮಾಡಿದಾಗ ನಮ್ಮಲ್ಲಿ ಸತ್ವ ಈ ಕಡಿದು ಬೆಣ್ಣೆ ತೆಗೆದ ಹಾಗೆ ಬರುತ್ತೆ. ಆ ಪ್ಯೂರ್ ಸತ್ವ ನಮ್ಮಲ್ಲಿ ಕ್ವಾಲಿಟಿ ನಾವು ಗಮನಿಸ್ತಾ ಬಂದರೆ ಆ ಕ್ವಾಲಿಟಿ ನಮಗೆ ವಿಷನ್ ಕೂಡ ಈಕ್ವಲ್ ವಿಷನ್ ಬರುತ್ತೆ. ಯು ಕ್ಯಾನ್ ಗೋ ಬಿಯಾಂಡ್ ದಿ ತ್ರಿಗುಣಾಸ್ ಆ್ಯಂಡ್ ಯು ಕ್ಯಾನ್ ಸಿ ಥಿಂಗ್ಸ್. ಅದು ಮನುಷ್ಯನಿಗೆ ಸಾಧ್ಯ ಆ ಸ್ತರಗಳಿಗೆ ಹೋಗೋಕ್ಕೆ. ಅದಕ್ಕೇನೆ ಅಷ್ಟಾಂಗ ಯೋಗ ಸೂತ್ರಗಳಿರೋದು. ಕಾಲಹರಣ ಮಾಡದೆ ಯಮ, ನಿಯಮ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಅಂತ ಯಾಕೆ ಮಾಡಿದ್ದಾರೆ? ಅದು ನಮ್ಮ ವೇದಗಳ ಒಂದು ಮೂಲವನ್ನು, ಆ ವೇದಗಳ ಒಂದು ಆಂತರ್ಯವನ್ನು ತಿಳ್ಕೊಳ್ಳೋಕ್ಕೆ ಇದೆ. ಅದು ವಿಸ್ತಾರವಾಗಿ ತಿಳ್ಕೋಬಹುದು ಇವುಗಳಿಂದ. ಅದು ಬಿಟ್ಟು ಸುಮ್ಮನೆ ಬುದ್ಧಿವಂತಿಕೆಯಿಂದ ಒಂದು ಕಡೆ ಕೂತ್ಕೊಂಡು ಎಲ್ಲದ್ರ ಬಗ್ಗೆ ಒಂದು ಚೂರು ಓದ್ಬಿಟ್ಟು 10 ಪುಸ್ತಕ 11ನೇ ಪುಸ್ತಕ ಬರೆಯೋದಲ್ಲ. ನಾವು ನೋಡಿದ್ರೆ ಗೊತ್ತಾಗತ್ತೆ, ವೇದದಲ್ಲಿರುವ ಒಂದೊಂದು ಅಕ್ಷರವೂ ಕೂಡ ಸತ್ವಭರಿತವಾಗಿದೆ. ಒಂದು ಅಕ್ಷರ ಸತ್ವ ಆಗಿದ್ರೆ, ಒಂದು ಪದ, ಒಂದು ಸೆಂಟೆನ್ಸ್ ಓದಿದ್ರೆ ಅದರಲ್ಲಿ ತತ್ವಾರ್ಥ ಬಹಳ ಆಳವಾಗಿರುತ್ತೆ. ಯಾರು ತಮಸ್ಸಿನ ಬುದ್ಧಿ ಇರುತ್ತೆ ಅವ್ರಿಗಿದು ಅರ್ಥನೇ ಆಗೋದಿಲ್ಲ. ತಮಸ್ಸು ಬುದ್ಧಿ ಅಲ್ಪ ಬುದ್ಧಿ, ಯಾವಾಗಲೂ ಕೂಡ ಅಹಂಕಾರದಲ್ಲಿ, ಹೊರಗಡೆಗೆ ಸ್ವಾರ್ಥದಲ್ಲಿ ಹರಿಯುವಂಥ ಬುದ್ಧಿ. ಆ ಬುದ್ಧಿ ಯಾವಾಗಲೂ ಫ್ರಸ್ಟ್ರೇಷನ್ನಲ್ಲಿರುತ್ತೆ, ಕನ್ಫ್ಯೂಷನ್ನಲ್ಲಿರುತ್ತೆ. ಇಂಥ ಬುದ್ಧಿಗೆ ಆ ಒಂದು ವೇದ ವಾಕ್ಯಗಳು ಅರ್ಥ ಆಗೋದಿಲ್ಲ. ಯಾವಾಗ ಸಹಜವಾಗಿ ಸರಳವಾಗಿ ಒಂದು ಡೆಡಿಕೇಶನ್ ಇರೋ ಆ ಒಂದು ಮನಸ್ಸಿಗೆ ಇದು ಅರ್ಥ ಆಗತ್ತೆ. ಇವಾಗ ನೋಡಿ, ಹೊರಗಡೆ ಹೋಗಬೇಡಿ ಅಂತ ಹೇಳಿದ್ರು. ಹೊರಗಡೆ ಎಷ್ಟು ಜನಕ್ಕೆ ಇದು ಅರಿವಾಗಿದೆ? ಅರ್ಥ ಮಾಡ್ಕೊಂಡಿರ್ಬೋದು, ಅರಿವಾಗಿದೆ.
ಯಾರಿಗೆ ಅರಿವಾಗಿಲ್ಲ ಈ ಪ್ರಪಂಚದಲ್ಲಿ ಏನು ನಡೀತಾ ಇದೆ, ಯಾಕೆ ಹೇಳಿರ್ಬೋದು, ಈ ಪರಿಸ್ಥಿತಿಗೆ ನಾನೆಷ್ಟು ಒಳಪಟ್ಟಿದ್ದೀನಿ ಕಾರಣ ಅಂತ ಯಾವಾಗ ಅರಿವಾಗೋದಿಲ್ಲ, ನಮಗೆ ಒಪ್ಪಿಸ್ಬೇಕು ಯಾಕೆ ಹೋಗಬಾರ್ದು ಅಂತ ಎಕ್ಸ್ಪ್ಲೇನ್ ಮಾಡಿ ಹೇಳಬೇಕು. ಇದಕ್ಕೆ ಹೋಗಬಾರ್ದು ಸಮರ್ಥಿಸ್ಬೇಕು, ಎಕ್ಸ್ಪ್ಲನೇಷನ್ ಕೊಡಬೇಕು. ಇದೇ ಉದಾಹರಣೆ ತಗೊಳ್ಳಿ. ಇಲ್ಲದೇ ನಾವು ಕೇಳೋದೇ ಇಲ್ಲ ಅಂದರೆ ಇಲ್ಲಿ ಏನರ್ಥ? ಯಾರು ಸಮಯವನ್ನು, ಸಂದರ್ಭವನ್ನು, ವಸ್ತುಸ್ಥಿತಿಯನ್ನು, ವಾಸ್ತವಿಕತೆಯನ್ನು, ಯಥಾರ್ಥವನ್ನು ನೋಡಿ ಆ ಯಥಾರ್ಥ ಈ ಕ್ಷಣದಲ್ಲಿ ಹೀಗಿದೆ, ಈ ಕ್ಷಣ ಇದನ್ನು ಡಿಮಾಂಡ್ ಮಾಡ್ತಾ ಇದೆ, ಈ ಯಥಾರ್ಥಕ್ಕೆ ತಕ್ಕಂತೆ ನಮ್ಮ ನಡವಳಿಕೆಯನ್ನು, ಯಥಾರ್ಥವನ್ನು ಗ್ರಹಿಸಿ ಅದಕ್ಕೆ ತಕ್ಕಂತೆ ನಡವಳಿಕೆಯನ್ನು ಹೊಂದಿಸಿದರೆ ಇದು ಧರ್ಮ ಅಂತ ಹೇಳ್ತಾರೆ. ಈ ಧರ್ಮ ಎಲ್ಲಿಲ್ವೋ ಅಲ್ಲೆಲ್ಲ ತಮಸ್ಸಿದೆ ಅಂತ ಅರ್ಥ. ಪ್ರತಿ ಕ್ಷಣವೂ ನಾವು ಅಲರ್ಟ್ ಆಗಿ ಏನು ಮಾಡಬೇಕು ಅದನ್ನು ಮಾಡದೇ ಇದ್ರೆ, ರೈಟ್ ಟೈಮ್ನಲ್ಲಿ ರೈಟ್ ಆ್ಯಕ್ಷನ್ನು, ಅವನು ತಮಸ್ನಲ್ಲಿದ್ದಾನೆ ಅಂತಲೇ ಅರ್ಥ. ಆ ಧರ್ಮ ಇಲ್ಲದೆ ಇದ್ರೆ ಆಗ ಬೆಳಕು ಬೇಕಲ್ವಾ? ಅಂಥ ತಮಸ್ಸಿಗೆ ಬೆಳಕು ಬೇಕೇ ಬೇಕಲ್ವಾ? ನೋಡಿ, ಆ ಬೆಳಕು ಬೇಕು ಅಂದಾಗ ನಮ್ಮ ಋಷಿಗಳೆಲ್ಲ, ಋಷಿ ಪರಂಪರೆ, ಗುರು ಪರಂಪರೆ, ನಮ್ಮ ಋಷಿಗಳೆಲ್ಲವೂ ಕೂಡ ಈ ಬೆಳಕಿನ ಕಡೆಗೆ ಕೆಲಸ ಮಾಡಿದವರು, ಬೆಳಕು ಪ್ರಿಯರವರೆಲ್ಲರೂ ಕೂಡ. ಅಂದರೆ ಕತ್ತಲಿಂದ ಹೊರಗೆ ಬಂದ ಪರಂಪರೆ ನಮ್ಮದು. ಅದಕ್ಕೆ ಹೇಳ್ತಾ ಭಾ ಅಂದರೆ ಭರ್ಗ ಅಂದರೆ ಬೆಳಕು, ಬೆಳಕು. ರಥ ಅಂದರೆ ರಥ ಅಂದರೆ ಪ್ರೀತಿಸುವರು, ಭಾರತೀಯರು ಬೆಳಕನ್ನು ಪ್ರೀತಿಸುವರು ಅಂತ. ನಮ್ಮ ಋಷಿಗಳು, ನಮ್ಮ ಪರಂಪರೆ ನಾವು ಗುರುತಿಸ್ಕೋಬೇಕಾಗಿರೋದು ಬರೀ ನಮ್ಮ ವಂಶ, ನಮ್ಮ ಫ್ಯಾಮಿಲಿ ಅಲ್ಲ, ನಮ್ಮ ಋಷಿ ಪರಂಪರೆಯನ್ನು, ಗುರು ಪರಂಪರೆಯನ್ನು ಗುರುತಿಸ್ಕೊಂಡಾಗ ಆ ಜ್ಞಾನ ತಮಸ್ಸು ಹರಿಯೋದಕ್ಕೆ ಎಷ್ಟು ಅವರು ಶ್ರಮವನ್ನು ಪಟ್ಟಿದ್ದಾರೆ ನೋಡಿ. ಚೀನಾ ದೇಶ ಇರ್ಬೋದು, ಟಿಬೆಟ್ ಇರ್ಬೋದು, ಬರ್ಮಾ ಇರ್ಬೋದು, ಜಪಾನ್ ಇರ್ಬೋದು, ಎಲ್ಲ ಈ ದೇಶಗಳೆಲ್ಲ ಹಳೆ ದೇಶಗಳು. ಇವತ್ತು ಕೂಡ ಕಲ್ಚರ್ಗೆ, ಸಂಸ್ಕೃತಿಗೆ ನಮ್ಮ ಭಾರತವೇ ತವರು ಮನೆ. ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮನೇಲಿ ದೀಪ ಹಚ್ತೀವಿ. ಯಾಕೆ? ಏನು ಹೇಳ್ತೀವಿ? ಅಸತೋಮ ಸದ್ಗಮಯ, ತಮಸ್ಸೋಮ ಜ್ಯೋತಿರ್ಗಮಯ. ತಮಸ್ಸನ್ನು ಹೋಗೋ ಹಾಗೆ ನಾನು ಜ್ಯೋತಿಯನ್ನು ಬೆಳಗ್ತೀನಿ ಅಂತ ಅಲ್ವಾ? ಈ ತಮಸ್ಸು ಅನ್ನೋದು ಶತ್ರು ವಿನಾಶಾಯ, ಶತ್ರು ರೂಪ ವಿನಾಶಾಯ. ಜ್ಯೋತಿಯನ್ನು ಸ್ಮರಣೆ ಮಾಡ್ತೀನಿ, ಶತ್ರು ರೂಪ ವಿನಾಶಾಯ, ಜ್ಯೋತಿಯನ್ನು ಬೆಳಗ್ತೀನಿ ನಾನು ಅಂತ ಹೇಳಿ ನಾವು ಜ್ಯೋತಿಯನ್ನು ನಾವು ನಮಸ್ಕಾರ ಮಾಡಿ ಜ್ಯೋತಿ ಪೂಜೆ ಮಾಡ್ತೀವಿ ಅಲ್ವಾ? ಇಲ್ಲಿ ನೆಲೆ, ಈ ತಮಸ್ಸಿಗೆ ನೆಲೆ ಸತ್ವ ಯಾವುದು? ಒಂದು ಶಕ್ತಿ ಇದೆ, ಅದು ಆಸಕ್ತಿ ಅಂತ. ಯಾವತ್ತು ಜೀವನದಲ್ಲಿ ಕುತೂಹಲಕ್ಕಿಂತ ಆಸಕ್ತಿ ಇರೋದು ಒಳ್ಳೆಯದು. ಬಹಳ ದೊಡ್ಡ ಡಿಫರೆನ್ಸ್ ಇದೆ. ಜನಗಳ ಬೇಗ ಕುತೂಹಲ ಬರುತ್ತೆ, ಆಸಕ್ತಿ ಬರೋದು ಬಹಳ ಕಷ್ಟ. ಈ ಆಸಕ್ತಿ ಬಂದಾಗ ಆಂತರ್ಯದಲ್ಲಿ ಒಂದು ಐಕ್ಯತೆ, ಒಂದು ಇಂಟಿಗ್ರಿಟಿ ಬರುತ್ತೆ. ನಾ ಹೇಳೋದು ಇವತ್ತು ಈ ಜನ್ಮದಲ್ಲೇ ಮಾಡ್ಬೇಕದನ್ನು. ಯಾವ ಜನ್ಮದಲ್ಲಿ ಎಷ್ಟೆಷ್ಟು ನೀವು ಏನೇನು ಮಾಡಿದರೋ ಎಲ್ಲ ಬಿಟ್ಬಿಡಿ. ಈ ಜನ್ಮದಲ್ಲಿ ಆತ್ಮ ಸಂಶೋಧನೆಯಾಗಲಿ. ಆತ್ಮ ಸಂಶೋಧನೆ ಬೇರೆ ಅಲ್ಲ, ವೇದಾಧ್ಯಯನ ಬೇರೆ ಅಲ್ಲ. ವೇದದ ಸತ್ವ ಸಾರವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಆತ್ಮ ಸಂಶೋಧನೆಯನ್ನು ಮಾಡಿ ನಮ್ಮ ಜೀವನವನ್ನು ಒಂದು ಲ್ಯಾಬೊರೇಟರಿ ಥರ ಮಾಡಿಕೊಂಡಾಗ ಬೆಳಕು, ತಮಸ್ಸು ಹೋಗಿ ಬೆಳಕು ಖಂಡಿತವಾಗ್ಲೂ ಬರಬಹುದು, ಬರೋಕ್ಕೆ ಸಾಧ್ಯತೆ ಇದೆ. ಆ ಬೆಳಕು ಬಂದಾಗ ನಮಗೆ ಗೊತ್ತಾಗತ್ತೆ, ನಾವು ಕಾಣಿಸುತ್ತೆ ಅಂತ. ಆ ಬೆಳಕು ಬಂದಾಗ ಏನು ಗೊತ್ತಾಗುತ್ತೆ? ದೃಷ್ಟಿ ಬಂದಿದೆ ಅಂತ. ಅಂದರೆ ಕುರುಡು ಹೋಗಿದೆ, ನನಗೆ ಕಾಣಿಸ್ತಾ ಇದೆ. ಪ್ರಪಂಚದಲ್ಲಿ ಎಲ್ಲವೂ ನನಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಚರಾಚರ ವಸ್ತುಗಳು ಕಾಣ್ತಾ ಇದೆ. ಸಣ್ಣ ದೂರು ನನ್ನ ಗಮನಕ್ಕೆ ಬರ್ತಾ ಇದೆ. ನಾನು ಅಲರ್ಟ್ ಆಗಿದ್ದೀನಿ. ಅಷ್ಟು ಸ್ಪಷ್ಟತೆ ಬಂದ್ಬಿಟ್ಟಾಗ ನೋಡೋದ್ರಲ್ಲಿ ನಮಗೆ ದೇವರಾಗಲಿ ಪ್ರಪಂಚ ಆಗಲಿ ವ್ಯತ್ಯಾಸ ಕಾಣಲ್ಲ. ಎರಡೂ ಒಂದೇ. ಬೀಜ ನೋಡಿದ ತಕ್ಷಣ ನಮಗೆ ಮರ ಕಾಣಿಸುತ್ತೆ, ಒಂದು ಹೂ ನೋಡಿದ ತಕ್ಷಣ ಮರ ಕಾಣುತ್ತೆ. ಯಾಕೆ ಅಂದರೆ ಅದು ಎರಡೂ ಬೇರೆ ಅಲ್ಲ. ನೀನು ಪ್ರಪಂಚನ ಪರಮಾತ್ಮನ ಬೇರೆ ಮಾಡೋಕ್ಕಾಗಲ್ಲ, ಆತ್ಮವನ್ನು ದೇಹವನ್ನು ಬೇರೆ ಮಾಡೋಕ್ಕಾಗಲ್ಲ, ಸ್ಪಿರಿಚುಯಾಲಿಟಿನ ಮೆಟೀರಿಯಲಿಸಮ್ ಬೇರೆ ಮಾಡೋದಿಲ್ಲ. ಯಾಕೆ ಅಂದರೆ ನೀನು ತಮಸ್ಸು ಹರಿದಿದೆ, ನಿನಗೆ ಜ್ಞಾನ ಬಂದಿದೆ, ನಿನಗೆ ಕಾಣಿಸ್ತಾ ಇದೆ. ಇದಕ್ಕೆ ಹೇಳೋದು ಮಕ್ಕಳಲ್ಲೇನೇ ಮಕ್ಕಳು ಅಂದ ತಕ್ಷಣ ನಾವು ಅನ್ಕೊಳ್ತೀವಿ ಏನೂ ಗೊತ್ತಿಲ್ಲ ಅಂತ. ಇಲ್ಲ, ಜನ್ಮಾಂತರದ ಸಂಸ್ಕಾರ ಒಂದೊಂದು ಮಕ್ಕಳೊಳಗೂ ಇರುತ್ತೆ. ಆದರೆ ಅವ್ರಿಗಿನ್ನೂ ಹೊರಗಡೆ ಅವರಿಗೆ ಎಕ್ಸ್ಪೋಜರ್ ಆಗಿರೋಲ್ಲ. ಇನ್ನೂ ಕೂಡ ಆ ಸೂಕ್ಷ್ಮ ಬುದ್ಧಿ ಕೆಲಸ ಮಾಡ್ತಾ ಇರುತ್ತೆ. ಆ ಮಕ್ಕಳಲ್ಲಿ ಬಹಳ ಜನ್ಮದ ಸಂಸ್ಕಾರದಿಂದ ದುಸ್ವಪ್ನ ಒಳಗಡೆ ಇನ್ನೂ ಇರಬಹುದು. ಕೆಟ್ಟ ಸ್ವಪ್ನ, ಜನ್ಮಾಂತರದ ದುಸ್ವಪ್ನ ಇರಬಹುದು. ಒಂದೊಂದು ಸತಿ ಅದು ಒಂದು ರೀತಿಯಾಗಿ ಗಾಬರಿ, ಆತಂಕ, ಯೋಚನೆಯಲ್ಲಿ ಅವಸರ, ಇವೆಲ್ಲವೂ ಕೂಡ ಮಕ್ಕಳಲ್ಲಿ ಆ ಧೈರ್ಯಗೆಡುವಿಕೆ, ಆಮೇಲೆ ಮುಂದಿನ ಒಂದು ನಿರಾಶಾ
ಜೀವನವನ್ನ ಕಲ್ಪಿಸಿಕೊಂಡು ಭಯ ಪಡೋದು ಇವೆಲ್ಲ ಮಕ್ಕಳಲ್ಲಿ ಇರುತ್ತೆ. ಆ ಮಕ್ಕಳಲ್ಲಿ ಅವ್ರು ಗೊತ್ತಿಲ್ಲದೇನೆ ಅದನ್ನು ಹೋಗಿಸ್ಬೇಕಾದ್ರೆ ಮಕ್ಕಳಿಗೆ ಒಂದು ವಿದ್ಯೆನಲ್ಲಿ ಹಾಡು ಕಲಿಸೋದು. ನಾವು ಮೊನ್ನೆ ಅದೇ ಮಾತಾಡ್ಕೊಂಡ್ವಿ, ಮದ್ರಾಸ್ನಲ್ಲಿ ಪ್ರತಿಯೊಂದು ಮನೆಯಲ್ಲೂ ಮಕ್ಕಳಿಗೆ ಒಂದು ಆರ್ಟ್ನ, ಒಂದು ವಿದ್ಯೆನ, ಕಲೆನ ಅವರು ಒಂದು ತಂದೆ ತಾಯಿ ಮಕ್ಕಳಿಗೆ ಕೊಟ್ಟಿರ್ತಾರೆ. ಪ್ರತಿಯೊರ್ಗೂ ಆ ಪ್ರಾರಂಭದಲ್ಲಿ ಮಕ್ಕಳಿಗೆ ಒಳ್ಳೆ ಮನಸ್ಸನ್ನ ಬರೋ ಹಾಗೆ, ಬುದ್ಧಿ ಪ್ರಚೋದನೆ ಆಗೋ ಹಾಗೆ, ಆ ಜಡ ಮಕ್ಕಳಿಗಂತೂ ಹಾಡು, ಶ್ಲೋಕ ಮತ್ತು ಮಂತ್ರ, ಜಪ ಇಂಥದನ್ನೆಲ್ಲ ಕೊಡಲೇಬೇಕು. ಸ್ವಲ್ಪ ಮಕ್ಕಳು ರಜೋಗುಣದಲ್ಲಿ ಸ್ವಲ್ಪ ಇದ್ದರೆ ಅವರಿಗೆ ಓದಕ್ಕೆ ಹೆಚ್ಚು ಕೊಟ್ಟು, ಜ್ಞಾನ ಕೊಟ್ಟು, ವಿವೇಕ ಕೊಟ್ಟು, ಪ್ರಶ್ನೆಗಳನ್ನು ಕೇಳೋ ಹಾಗೆ ಮಾಡಿ ಆ ಥರ ಮಾಡಬಹುದು. ಅಂದರೆ ಇದೆಲ್ಲನೂ ಎಷ್ಟು ಮುಖ್ಯ ಅಂದರೆ ಮಕ್ಕಳಲ್ಲೇ ಅದಿದ್ದಾಗ ಅದು ನಾವು ಸರಿಯಾಗಿ ರೀತಿಯಲ್ಲಿ ಮಕ್ಕಳನ್ನ ಇದು ಮಾಡದೆ ಆದರೆ ಅಹಂಕಾರ ಬರ್ತಾ ಬರ್ತಾ ಆ ತಮೋಗುಣ ಜಾಸ್ತಿ ಆಗ್ತಾ ಇರುತ್ತೆ. ಯಾವಾಗ ಅಹಂಕಾರ ತಮೋಗುಣ ಎರಡೂ ಸೇರುತ್ತೆ ಆ ಇನರ್ಷ್ಯ ಹೇಗಿರುತ್ತೆ ಅಂದರೆ ಅವ್ರ ಇಂದ್ರಿಯಗಳನ್ನು ಬಿಟ್ಟು, ಅಂದರೆ ನೋಡಿದ್ದೇ ಪ್ರಪಂಚ, ಕೇಳಿದ್ದೇ ಪ್ರಪಂಚ, ಮೂಸಿದ್ದೇ ಪ್ರಪಂಚ, ಮುಟ್ಟಿದ್ದೇ ಪ್ರಪಂಚ. ಕೆಲವರು ನೋಡಿ, ನೀವೇ ಗಮನಿಸಿ, ನಿಮ್ಮ ಇಂದ್ರಿಯಗಳಿಂದ ಏನು ಮಾಡ್ತಿದ್ದೀರಾ ಅಷ್ಟೇ ನಿಮ್ಮ ಪ್ರಪಂಚ, ಅದಕ್ಕಿಂತ ಪ್ರಪಂಚನೇ ಇಲ್ಲ ಅಂತ ಬೇಕಾದ್ರೆ ಸಾಧಿಸ್ಬಿಡ್ತೀರಾ. ನಾನು ನೋಡಿದ್ದೆ ಅಷ್ಟೇ, ಇಷ್ಟೇ ಪ್ರಪಂಚ. ಈ ನ್ಯಾರೋ ವರ್ಲ್ಡಲ್ಲಿ ಅದು ಯಾಕೆ ಅಂದರೆ ಕತ್ಲಿಂದ ಹೊರಗಡೆ ಬರೋಕ್ಕೆ ಇಷ್ಟ ಆಗಲ್ಲ. ಆ ರೀತಿ ಪ್ರಪಂಚವನ್ನು ನಿರ್ಮಾಣ ಮಾಡ್ಕೋತೀರಾ. ಇನ್ನೊಂದು ಊಹಾ ಪ್ರಪಂಚ. ಈ ತಮೋಗುಣ ಇರೋರು, ಅಹಂಕಾರದಲ್ಲಿರೋರು ಊಹೆ ಮಾಡ್ಕೊಳ್ಳೋದು ಜಾಸ್ತಿ, ಅಸ್ಯೂಮ್ ಮಾಡ್ಕೊಳ್ಳೋದು, ಕಲ್ಪಿಸ್ಕೊಳ್ಳೋದು. ಯಾರನ್ನೋ ಇವ್ರನ್ನ, ಈ ವ್ಯಕ್ತಿನ ಇಲ್ಲಿ ಕಲ್ಪಿಸ್ಕೊಂಡು ಅವರು ನನ್ನನ್ನು ನೋಡಿದ್ರೆ ಏನು ಅನ್ಕೋಬಹುದು, ಅದರಿಂದ ನಾನು ಹೀಗೆ ನಡ್ಕೋಬೇಕಾಗತ್ತೆ ಎಲ್ಲ ಅಸ್ಯೂಮ್ ಮಾಡ್ಕೊಂಡು, ಇವ್ರು ಹಾಗಂದ್ರೆ, ಇವ್ರು ಹಾಗೆ ಅನ್ಕೊಂಡ್ರೆ, ಅವ್ರು ಹಾಗೆ ಅನ್ಕೊಂಡ್ಬಿಟ್ರೆ, ಅದು ಭಯದಲ್ಲಿ ಅವ್ರಿಗೆ ಹೆಂಗೆ ಬೇಕೋ ಹಂಗಿರೋದು ಅಂತ. ಅವಳ ಒಳಗಡೆ ಧ್ವನಿ ಇದೆ, ನನ್ನನ್ನು ನಾನು ವಿಚಾರಿಸ್ಕೋಬೇಕು, ನನ್ನ ಒಳಗಡೆ ಏನು ಹೇಳುತ್ತೆ ಅದು ಕೇಳಬೇಕು, ನನ್ನ ಆತ್ಮದ ಧ್ವನಿ ನನಗಿಷ್ಟ ಬಂದಂಗೆ ನಾನು ಇರಬೇಕು ಅಂತ ಇಲ್ಲವೇ ಇಲ್ಲ ಅವರಿಗೆ. ತಮೋಗುಣದವರಿಗೆ ಅವರು ಬೇರೆಯವ್ರಿಗೆ ಏನು ಹೇಳ್ತಾರೆ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಜೊತೆಯಲ್ಲಿ ಅವರು ಒಂದು ಸಣ್ಣ ಸಂದರ್ಭನೂ ಒಂದು ಸಿಂಪಲ್ ಆಗಿದ್ದರೆ ಅದನ್ನು ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು ತಮೋಗುಣದ ಒಂದು ವಿಧಾನ. ತಮೋಗುಣದವರು ಹಾಗೆ ಮಾಡೋದು, ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು. ಆಮೇಲೆ ಯಾವಾಗಲೂ ಕೂಡ ಪ್ರಶ್ನೆ ನೋಡಿಕೊಂಡು, ಆಮೇಲೆ ಪ್ರಶ್ನೆ ಉತ್ತರನ ನೋಡಿಕೊಂಡು ಪ್ರಶ್ನೆ ಕೇಳೋದು, ಅಥವಾ ರಿಸಲ್ಟ್ ನೋಡಿಕೊಂಡು ಆಮೇಲೆ ಕೆಲಸ ಶುರು ಮಾಡೋದು, ಶಾರ್ಟ್ ಕಟ್ನ ಹುಡ್ಕೊಂಡು ಹೋಗೋದು, ಜವಾಬ್ದಾರಿ ಇಲ್ಲಿಗೆ ಬಂದಮೇಲೆ ಜವಾಬ್ದಾರಿ ತಗೊಳ್ಳೋದು, ಅಲ್ಲಿವರೆಗೂ ಇಲ್ಲ. ಬಾಯಿ ಬಿಟ್ಟಿರೋದು ಆದರೆ ಬಾಯಿ ತೆಗೆದಾಗೆ ಹೃದಯ ಮುಚ್ಚಿರುತ್ತೆ ಅವ್ರದ್ದು, ಓಪನ್ ಆಗಿ ಇರಲ್ಲ. ಈ ಸ್ವಭಾವವೆಲ್ಲ ತಮೋಗುಣದ ಸ್ವಭಾವ. ಮಾಡೋ ಹಾಗೆ ಮಾಡಿಲ್ಲ, ಮಾಡ್ದಂಗೆ ನಟನೆ ಮಾಡೋದು, ಅಂದರೆ ಮಾಡಿರೋ ಹಾಗೆ ಕಾಣಿಸ್ಕೊಳ್ಳೋದು, ಎಲ್ಲ ನನಗೆ ಗೊತ್ತಿದೆ ಅಂತ ಭ್ರಮೆನಲ್ಲಿ ಇರೋದು, ಏನೂ ಕಲಿಯೋಕ್ಕೆ ಇಷ್ಟ ಇಲ್ಲ, ಏನೂ ತಿಳ್ಕೊಳ್ಳೋಕೆ ಇಷ್ಟ ಇಲ್ಲ, ಆ ರೀತಿ ಒಂದು ಫುಲ್ ಸ್ಟಾಪ್ ಹಾಕೊಂಡ್ಬಿಡೋದು ತಲೆನಲ್ಲಿ. ಈ ಗುಣಗಳೆಲ್ಲ ಅಹಂಕಾರದ ಜೊತೆ ಸೇರಿಕೊಂಡು ಒಂದು ತಮೋಗುಣದ ವ್ಯಕ್ತಿತ್ವ ಬಂದ್ಬಿಡುತ್ತೆ. ಬಹಳ ಕಷ್ಟ ಆಗುತ್ತೆ ಆಮೇಲೆ ಅದರಿಂದ ಹೊರಗಡೆ ಬರೋದು. ನಾನು ಇದನ್ನು ಮುಂದುವರಿಸ್ತೀನಿ. ನಾಳೆ ಗುಣಗಳಲ್ಲಿ ರಜೋಗುಣದ ಜೊತೆ ಅಹಂಕಾರ ಸೇರಿಕೊಂಡ್ರೆ ಹೇಗಿರುತ್ತೆ, ಮತ್ತು ಸತ್ವಗುಣದ ಜೊತೆಗೆ ಅಹಂಕಾರ ಇದ್ದರೆ ಯಾವ ರೀತಿ ಇರುತ್ತೆ, ಈ ಗುಣಗಳನ್ನೆಲ್ಲ ವಿವರಣೆ ಮಾಡಿ ಒಂದಾದ್ಮೇಲೆ ಒಂದನ್ನು ಹೇಳ್ತೀನಿ.